MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜೈಲ ಮೇಲೆಯೇ ಹಲ್ಲೆ ಮಾಡಿದಂತ ಬಾಂಬೆ ಸಲೀಂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ದಸರಾ ಯುವ ಸಂಭ್ರಮ ಅದ್ಧೂರಿಯಾಗಿ ಉದ್ಘಾಟನೆಯಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಉದ್ಯಮಿ ಕಿಡ್ನಾಪ್ ಅಂಡ್ ರಾಬರಿ ಕೇಸ್ನಲ್ಲಿ ಬಾಂಬೆ ಸಲೀಂ ಮತ್ತವನ ಸಹಚರನನ್ನ ಬಂಧಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಕ್ಕೆ ಅಟ್ಟಲಾಗಿತ್ತು. ಜೈಲಿಗೆ ಸೇರಿದಾಗಿನಿಂದ ಒಂದಿಲ್ಲ ಒಂದು ಕಿರಿಕ್ ದಾಂಧಲೆ ಗುಂಪುಗಾರಿಕೆ ನಡೆಸ್ತಾ ಇದ್ದಾನೆ. ಇತ್ತೀಚೆಗೆ ಸಹಾಯಕ ಜೈಲರ್ ಮಲ್ಲಿಕಾರ್ಜುನಪ್ಪ ಹಾಗೂ ಜೈಲು ಸಿಬ್ಬಂದಿಯನ್ನೇ ರೂಮ್ನಲ್ಲಿ ಕೂಡಿ ಹಾಕಿ ಬಾಂಬೆ ಸಲೀಂ ಅಂಡ್ ಟೀಮ್ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ತಿಂಡಿ ಮಾಡಿಸದೆ ನನ್ನ ಕರೆದೊಯ್ತಾ ಇದ್ದೀರಿ ಅಂತ ಜೈಲಿನ ಅಡುಗೆ ಮನೆಯಲ್ಲಿದ್ದ ಸಿಲಿಂಡರ್ಗಳನ್ನೇ ಬಾಂಬೆ ಸಲೀಂ ಎತ್ತಿ ಬಿಸಾಡಿದ್ದಾನೆ. ಸಿಬ್ಬಂದಿ ಬಾಡಿ ಕ್ಯಾಮೆರಾ ಕಸಿದು ಹೊಡೆದಿದ್ದಾನಂತೆ. ಹೀಗಾಗಿ ಬಾಂಬೆ ಸಲೀಂ ಸೇರಿದಂತೆ 9 ಜನರ ಮೇಲೆ ಕೇಸ್ ದಾಖಲಾಗಿದ್ದು, ಬಾಂಬೆ ಸಲೀಂನ ಕಾಟ ತಾಳಲಾರದೆ ರಾತ್ರೋರಾತ್ರಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಹಳ್ಳದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ದಾಳಿ ಮಾಡಲಾಗಿದೆ. ಹಳ್ಳದ ಮರಳನ್ನ ಅಕ್ರಮವಾಗಿ ಫಿಲ್ಟರ್ ಮಾಡ್ತಾ ಇದ್ರು. ಈ ವೇಳೆ ತಹಶೀಲ್ದಾರ್, ಗಣಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಮರಳು ಫಿಲ್ಟರ್ಗಳನ್ನ ನಾಶಪಡಿಸಿದ್ದಾರೆ. ದಸರಾ ಉದ್ಘಾಟನೆಗೆ ಲೇಖಕಿ ಭಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿ ಹೈಕೋರ್ಟ್ಗೆ 3 ಪ್ರತ್ಯೇಕ ಪಿಐಎಲ್ಗಳು ದಾಖಲಾಗಿವೆ. ಬೆಂಗಳೂರಿನ ಟಿ ಗಿರೀಶ್ ಕುಮಾರ್, ಎಚ್ಎಸ್ ಗೌರವ್, ಆರ್ ಸೌಮ್ಯ ಅವರಿಂದ ಪ್ರತ್ಯೇಕ ಪಿಐಎಲ್ ದಾಖಲು ಮಾಡಿದ್ದಾರೆ. ದಸರಾ ಉದ್ಘಾಟನೆ ಹಿಂದೂ ಸಂಪ್ರದಾಯದಂತೆ ನಡೀಬೇಕು, ಸರ್ಕಾರ ನೀಡಿರುವ ಆಹ್ವಾನ ಹಿಂಪಡೆಯುವಂತೆ ನಿರ್ದೇಶಿಸಲು ಕೋರಿದ್ದಾರೆ. ಈಗಾಗಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಹ ಪಿಐಎಲ್ ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕರೆಂಟ್ ಹೊಡೆದು ಮೃತಪಟ್ಟವನನ್ನ ಕೆರೆಗೆ ಬಿಸಾಕಿ ಪ್ರಕರಣ ಮುಚ್ಚಿ ಹಾಕುವುದಕ್ಕೆ ಯತ್ನಿಸಿದ್ದ ಲೈನ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬಂದಾರ್ಲಹಳ್ಳಿ ಕೆರೆಯಲ್ಲಿ ಕಾರ್ಮಿಕ ರವಿ ಶವ ಪತ್ತೆಯಾಗಿತ್ತು. ರವಿಯನ್ನ ವಿದ್ಯುತ್ ಕೆಲಸಕ್ಕೆ ಅಂತ ಲೈನ್ ಮ್ಯಾನ್ ಚಂದ್ರಕುಮಾರ್ ಕರೆದೊಯ್ದಿದ್ದ. ದುರಸ್ತಿ ವೇಳೆ ರವಿ ವಿದ್ಯುತ್ ಪ್ರವಹಿಸಿ ಕಂಬದಲ್ಲೇ ಮೃತಪಟ್ಟಿದ್ದ. ಸಾಕ್ಷ್ಯ ನಾಶಕ್ಕೆ ಮೃತ ರವಿಯನ್ನ ಚಂದ್ರಕುಮಾರ್ ಕೆರೆಗೆ ಬಿಸಾಕಿದ್ದ ಅಂತ ತಿಳಿದು ಬಂದಿದೆ. ತಂದೆ ತಾಯಿಗೆ ಮಕ್ಕಳು ನೀಡಬೇಕಾದ ಜೀವನಾಂಶದ ಮಿತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಶಿಫಾರಸು ಮಾಡಿದೆ. ಮಕ್ಕಳು ನೀಡಬೇಕಾದ ಗರಿಷ್ಠ ಜೀವನಾಂಶದ ಮಿತಿ ಸದ್ಯ 10,000 ಇದೆ. 2007ರ ಜೀವನ ನಿರ್ವಹಣಾ ವೆಚ್ಚಕ್ಕೂ 2025ಕ್ಕೂ ವ್ಯತ್ಯಾಸ ಇದೆ. ಹೀಗಾಗಿ ಹಣದುಬ್ಬರವನ್ನ ಪರಿಗಣಿಸಿ ಜೀವನಾಂಶದ ಗರಿಷ್ಠ ಮಿತಿ ಹೆಚ್ಚಿಸಬೇಕು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಯುವ ಸಂಭ್ರಮವನ್ನ ನಟ ಯುವರಾಜ್ ಕುಮಾರ್ ಉದ್ಘಾಟಿಸಿದ್ದಾರೆ. ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಟಿ ಅಮೃತಾ ಅಯ್ಯಂಗಾರ್, ಸಚಿವ ಕೆ ವೆಂಕಟೇಶ್, ಶಾಸಕ ಜಿಟಿಡಿ, ತನ್ವೀರ್ ಸೇಠ್, ಮಂಜೇಗೌಡ, ಪುಷ್ಪಾ ಅಮರನಾಥ್, ಅಯೂಬ್ ಖಾನ್, ಮರಿಗೌಡ, ಡಿಸಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬದ ವಿಶೇಷವಾಗಿ ಪತ್ನಿ ಪ್ರಿಯಾ ಸುದೀಪ್ ಮಹತ್ತರ ಕಾರ್ಯ ಕೈಗೊಂಡಿದ್ದಾರೆ. ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ಅಂಗ ಮತ್ತು ಅಂಗಾಂಶ ದಾನ ಮಾಡಿದ್ದಾರೆ. ಅಂಗ ಮತ್ತು ಅಂಗಾಂಶ ದಾನ ಮಾಡಿರುವುದಾಗಿ ಪ್ರಿಯಾ ಸುದೀಪ್ ಮಾಹಿತಿ ನೀಡಿದ್ದಾರೆ. ಈ ವರ್ಷ ಅವರ ಹುಟ್ಟುಹಬ್ಬಕ್ಕೆ ನಾನು ಆರ್ಗನ್ ಮತ್ತು ಟಿಶ್ಯೂ ಅಂದರೆ ಅಂಗ ಮತ್ತು ಅಂಗಾಂಶಗಳ ಡೊನೇಷನ್ ಮಾಡಿದ್ದೀನಿ. ಅದರ ಪ್ರಕ್ರಿಯೆ ಬಹಳ ಸುಲಭವಾಗಿದೆ. ನಮ್ಮ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ KSCF ಮೂಲಕ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ನೀವು ದಾನ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್, ಸಣ್ಣ ಒಂದು ಕೋರಿಕೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.